ಮಾತಾಯಿ ನೀನು ಕೂಡ ಜಗಳ ಮಾಡಕ್ಕೆ ಇಷ್ಟ ಇಲ್ಲ ನಮ್ಗೆ. ಹೋಗು ಬಾಯ್ ಮಿಸ್ಕೊಂಡು. ಇಷ್ಟೆಲ್ಲ ಮಾಡಿನು ಮರಳಿ ಹೆಂಗೆ ನಿಂತಾಳ ನೋಡು ಅತ್ತಿ. ಅಯ್ಯೋ ನಾಚಿ ಬರಂಗಿಲ್ಲ ನಿನಗೆ. ಇಷ್ಟು ಅನ್ನಿಸ್ಕೊಂಡು ಇಲ್ಲಿ ನಿಂದ್ರಾಕ ಹೋಗ. ನೀವೆಲ್ಲರೂ ಒಂದು ಸ್ವಲ್ಪ ಸುಮ್ಮಿರ್ತೀರೇನ? ಪಾರು ನಾನು ಬಿಟ್ಟು ನೀ ಎಲ್ಲಿ ಹೋಗ್ಬೇಡ. ಈಗ ಹೋಲಿಕಂದ್ರೆ ಕುತ್ತಿಗೆ ಹಿಡಿದು ಹೊರ ದುಗಿಸ್ತೀನಿ. ಸುಮ್ಮನೆ ಹೋಗ. ಏಯ್ ನೀ ಸುಮ್ಮನೆ ಮಕ್ಕಳ. ನಾ ಕುಮಾರನ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ನೀ ಎದಕ್ಕಿರ್ತಿ? ನೀ ಏನು ಸಂಬಂಧ ಅದಿ ಅಂತ ನನ್ನ ತಮ್ಮಗ? ಮುಂದೆ ನಾನು ಹೆಂಡತಿ ಆಗೋಕೆ ಆಕಿಗೆ ಇರಾಕ ಹಕ್ಕೈತಿ, ನಾನು ನೋಡ್ಕೊಳಕ್ ಹಕ್ಕೈತಿ. ಇಷ್ಟೆಲ್ಲ ಆದ್ರೂ ಆಕಿನ ಬೇಕಂತೀಯಲ್ಲ. ನಿನ್ ತಲೆಯಾಗ ಏನೈತಿ ಅಂತೀನಿ ನಾನು. ಯವ್ವ ಮಾತಾಯಿ ಅದು ಏನು ಮೋಡಿ ಮಾಡಿ ಏನ ನನ್ನ ಮಗಗ. ಯವ್ವ ಈ ಕುಮ್ಮೇನ್ ಮಾತು ಏನು ಕೇಳೋದು? ಕುತ್ತಿಗೆ ಹಿಡಿದು ಹೊರಗೆ ದಬ್ಬನ್ ನಡಿ. ಒಂದು ನಿಮಿಷ ನೀ ಇಲ್ಲಿ ನಿಂದ್ರುವಂಗಿಲ್ಲ. ಪಾರು ನಾನು ಬಿಟ್ಟು ಹೋಗ್ಬೇಡ ಪಾರು. ವೈನಿ ನನ್ನ ಕೈ ಬಿಡು ವೈನಿ. ನಾ ಇಲ್ಲೇ ಇರಬೇಕು ಕುಮಾರನ್ ಕೂಡ. ಬಿಡು ವೈನಿ. ಮಾಡೋದೆಲ್ಲ ನಾಟಕ ಮಾಡಿ ಮತ್ತ ಕೈ ಹಿಡ್ಕೊಂಡು ಅಳಕ್ ಬಂದ. ಬಿಡು ಕೈನ, ಮಾಮನ್ ಕೈ ಬಿಡು. ಪಾರು ನನ್ನ ಬಿಟ್ಟು ಹೋಗಕ್ ಹೋಗ್ಬೇಡ ಪಾರು. ಯಾಕ ಬಿಡ್ಬೇಕಿನ? ಕುಮಾರ ಇನ್ನು ಇಲ್ಲೇ ನಿಂತಂದ್ರೆ ಇನ್ನು ಏನೇನು ಅವಂತರ ಮಾಡ್ತೇನ. ಇಲ್ಲೇ ನಡೆಯಕತ್ತತಿ. ಬಿಡ್ರಿ ಪಾರು ಒಂದು ಕೈ ಬಿಡ್ರಿ. ರೀ ನೀವು ಇಲ್ಲಿ ಎದಕ್ಕೆ ಬಂದಿರಿ? ನಿಮ್ಗೆ ಇಷ್ಟು ತ್ರಾಸ ಐತಿ. ನಮ್ಮ ದೀಪಕ್ ಮಾಡಕತ್ತಿದ್ದು ಬರಬರಿ ಐತಿ. ಬಿಡ್ರಿ ಆಕಿನ ಹೊರ ತಳ್ಳಿ. ಆಕಿನ ಈಕಿಂದನ ಇಷ್ಟೆಲ್ಲ ಆಗಿದ್ದು. ಪಾರಕ್ಕನ ಕೈ ಬಿಡ್ರಿ. ಬಿಡ್ರಿ ಅಂದ್ರೆ ಬಿಡ್ಬೇಕಷ್ಟ. ಯಪ್ಪ ನಿನಗ ಗೊತ್ತಿಲ್ಲ, ಈಕೆ ಕಲ್ಗುಣ ಸರಿ ಇಲ್ಲ ಅಂದಲಿನ ಇಷ್ಟೆಲ್ಲ ಘಟನೆಗಳಾದವು ಗೊತ್ತ ನಿನಗ? ಅಲ್ಲೇ ನನ್ನ ಗಂಡ ಬೇಡ್ನೆ ಮಕ್ಕೊಂಡ್ ನಾನು ಇಲ್ಲಿ ನೋಡಿದ್ರ ನಮ್ಮ ತಮ್ಮ ಹಿಂಗತಿ ಆದ. ನಿಂದು ನೋಡ್ ಪರಿಸ್ಥಿತಿ ಹೆಂಗತಿ ಆತ. ಇನ್ನು ಇನ್ನೇನ ಆಗತ್ತನ ಯಪ್ಪ ಬ್ಯಾಡಿಕಿ. ಅಪ್ಪ ಹೇಳು, ನಾನು ಪಾರುನ್ ಬಿಟ್ಟು ಇರಕ್ಕಾಗಂಗಿಲ್ಲಪ್ಪ. ಪಾರು ನನ್ನ ಬಿಟ್ಟು ಎಲ್ಲಿ ಹೋಗಕ್ಕೆ ಹೋಗ್ಬೇಡ. ಪಾರು ನನಗಂತ ಹುಟ್ಟ್ಯಾಳ. ನನ್ನ ಪಾರುನ ಯಾರು ದೂರ ಮಾಡೋಕ್ಕಾಗಂಗಿಲ್ಲ. ಪಾರು ನನ್ನ ಬಿಟ್ಟು ಹೋಗಕ್ಕೆ ಹೋಗ್ಬೇಡ, ನಾನು ಕೂಡ ಇರು. ಹೆತ್ತು ಹೊತ್ತು ಸಾಕಿ ತಾಯಿ ಬೇಡಗಳ ಇವಂಗ ಈಕ್ ಬೇಕಾ ಪಿಕ್ಳಿ ಊರ್ ಪಿಕ್ಳಿ ಏನ್ಲಾ? ಆಕೆ ನೀನು ಕಟ್ಕೊಂಡಿರ ಹೆಂತಿನ ಇಲ್ಲೇ ಇರಿಸ್ಕೊಳಕ? ಹೌದು ದೀಪವ್ವ, ಈಕಿಗೆ ಇಲ್ಲಿ ಇರಕ್ಕೆ ಅಧಿಕಾರ ಇಲ್ಲ. ಆ ಅಧಿಕಾರ ಕೊಟ್ಬಿಟ್ರ ಈಕೆ ಇಲ್ಲಿ ಇರ್ಬೋದು, ಹೌದಿಲ್ಲ? ಯಪ್ಪ ಏನ್ ಮಾತಾಡಕತ್ತಿ ನೀನು? ರೀ ನಿಮ್ ತಲೆಗೆ ಏನ್ ಓಡಾಕತ್ತತಿ? ಈಗ ಈ ಸದ್ಯಕ್ಕನ ಪಾರೋಗ ನನ್ನ ಮಗ ಆಕಿ ಕುತ್ತಿಗೆಗೆ ತಾಳಿ ಕಟ್ತಾನ. ಯಪ್ಪ ನಿಂತಿ ಮೆಟ್ಟಿನ ಮ್ಯಾಗ ಇಲ್ಲೇ ತಾಳಿ ಕಟ್ಟಿಸ್ತೀಯ? ಅವನ ಪರಿಸ್ಥಿತಿ ಹಂಗೈತಿ ಐತಿ. ಹಿಂತಾದ್ರಾಗ ಈಕೆ ತಾಳಿ ಕಟ್ಟಿಸ್ತೀಯ? ನನ್ನ ಮಗಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತೇಳಿ ನನಗೆ ಗೊತ್ತೈತಿ. ದೀಪವ್ವ ನೀ ಸುಮ್ಮಿರು. ಕೊಟ್ಟ ಹೆಣ್ಣು ಕುಲಕ್ ಹೊರ್ತಂತ. ನಿಂದ ಏಟೈತವ ಆಟ ನೋಡ್ಕೊಂಡು ಹೋಗು. ಇದಕ್ಕೆ ನಾ ಬಿಲ್ಕುಲ್ ಒಪ್ಪಂಗಿಲ್ಲ. ಅದೇ ಹೆಂಗ್ ಲಗ್ನ ಮಾಡ್ತಿ? ಅದು ಇಲ್ಲೇ 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 ನಿಮ್ಮ ಕಣ್ಣಿದ್ರಿಗಿನ ಪಾರೋಗ ತಾಳಿ ಕಟ್ಟಿಸ್ತೀನಿ. ಅದು ಏನು ಮಾಡ್ತಿರೋ ಮಾಡ್ರಿ. ಅದೇ ಹೆಂಗಾಗತ್ತೆಪ್ಪ? ನನ್ನ ಗಂಡಗೂ ಹೇಳಾರ್ದ ಇವ್ರವ್ಗೂ ಹೇಳಾರ್ದ ಅದು ಹೆಂಗಾಗತ್ತಂತಿನ? ನಾ ಹಿಂದೆಗಡೆ ಅಳಿಯಂದ್ರಿಗೆಲ್ಲ ಹೇಳ್ತೀನಿ ಅಂತ, ಇವ್ರ ತಾಯಿಗೂ ಹೇಳ್ತೀನಿ ಅಂತ. ನನ್ನ ಮಗ ಆರಾಮಾಗಿದ್ದಿಂದ ರಿಸೆಪ್ಷನ್ ಇಟ್ಕೊಂತೀನಿ. ಗ್ರ್ಯಾಂಡಾಗಿ ರಿಸೆಪ್ಷನ್ ಇಟ್ಕೊಂಡು ಮಂದಿ ಮಕ್ಕಳನ್ನ ಕರೆಸಿ ಊಟ ಹಾಕಿಸ್ತೀನಿ. ಇಲ್ಲೇ ಈ ಸದ್ಯಕ್ಕೆ ಲಗ್ನ ಮಾಡ್ತೀನಿ. ಅವ್ರು ಏನ್ ಹೇಳ್ಕತ್ತೀರಿ? ಈ ಪರಿಸ್ಥಿತಿಯಾಗ ಕುಮಾರ ನನ್ನ ಕುತ್ತಿಗೆ ತಾಳಿ ಕಟ್ಟಿದ ಅವ್ರ ಪರಿಸ್ಥಿತಿ ನೋಡ್ರಿ ಮಾವರ. ನೀನು ಅವನ ಮಗ್ಳಿದ್ದೆ ಅಂದ್ರೆ ಅವ ಆರಾಮಾಗ್ತಾನ. ನೀ ಏನಾದರೂ ಅವನ ಮಗ್ಳು ಇರ್ಲಿಕ್ಕಂದ್ರೆ ಅವ ಲಗು ಆರಾಮಾಗಂಗಿಲ್ಲವ. ಆಮೇಲೆ ನನಗಿನ್ನೊಂದು ವಿಷಯ ಗೊತ್ತಾತು. ಇಷ್ಟೆಲ್ಲ ಮಾಡಿದ್ದು ನಿಮ್ಮ ಸೋದರತ್ತಿ ಮಗ. ಮುಂದಾದ್ರೂ ಅವ ಕಿಡಿಕಿಡಿತನ ಮಾಡೋದು ಬಿಡಂಗಿಲ್ಲ. ನಿಮ್ಮಿಬ್ರು ಲಗ್ನಕ್ಕೆ ಅಡಚಣೆ ಮಾಡೋಣ ಅವ. ಅದಕ್ಕೆ ಬೇಡ ಬೇಡ, ಇಲ್ಲೇ ಈ ಸದ್ಯಕ್ಕೆ ಲಗ್ನ ಮಾಡಿಬಿಡುದ. ಯಾರು ಬೇಕಾದಾರ ಅಂದ್ರೂ ಅಷ್ಟೇ. ನಾ ಎಲ್ಲ ನಿಮ್ಮ ಅಣ್ಣಗ ನಿಮ್ಮ ಮಗ ಹೇಳ್ತೇನಂತ. ಹೇಳಿದ್ರೆ ತಿಳ್ಕೊಳೋಷ್ಟು ಶಕ್ತಿ ಐತೆ ಅವ್ರಿಗೆ. ತಿಳುವಳಿಕಿದ್ದವ ನಿಮ್ಮ ಅಣ್ಣ. ಹೇಳಿದ್ರೆ ತಿಳ್ಕೊತಾನ. ಇಂಥ ಪರಿಸ್ಥಿತಿ ಹೆಂಗ್ರಿ ಮಾವರ? ಅವ್ರಿಗೆ ಎದ್ದು ಕೂಡಕ್ಕೂ ಆಗಂಗಿಲ್ಲ. ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಬಿ. ಅದಕ್ಕೆ ಒಬ್ರ ಈ ಮದ್ವಿಗೆ ಅಡಚಣೆ ಮಾಡಿದ್ರೆ ಅಂದ್ರೆ ಇಲ್ಲೇ ನನ್ನ ಸಾವು ನೋಡ್ಬೇಕಾಗತ್ತ. ಯಪ್ಪ ಏನ್ ಹೇಳಕತ್ತಿ ನೀನು? ನಾ ಹೇಳ್ದಂಗ ಆಗ್ಬೇಕು. ಯಾರು ತುಟುಕ್ ಪಿಟಕ್ ಅನ್ನುವಂಗಿಲ್ಲ. ಕಟ್ಟಕರ ತಾಯಿ ಬೇಕಿಲ್ಲ ಏನ? ಅರಿವಿ ಕಟ್ಟಿಸ್ತೇನೆ ಐಕೆ ಕೊಳ್ಳಿಗೆ? ಏ ಉಚ್ಚಬರಿಗೆ, ನಾನು ತಾಳಿನ ನನ್ನ ಹತ್ರ ಇಟ್ಕೊಂಡ ಹೊಂಟಿದ್ದೆ. ಅರಿಬಿ ತಾಳಿ ತಗೊಂಡು ಹೊಂಟಿದ್ದೆ ನಾನು ಪಾರೋಗ ತೋರ್ಸಾಕಂತ ಏನ. ಅವು ತಾಳಿ ನನ್ನ ಹತ್ರನ ಅದಾವ. ಈ ಸದ್ಯಕ್ಕೆ ಅದ ತಾಳಿನ ನನ್ನ ಮಗ ಪಾರೋನ್ ಕುತಿ ಕಟ್ತಾನ. ಮಗನ ಕಟ್ ತಾಳಿನ. ಮಾಂಗಲ್ಯಂ ತಂತು ನಾನೇನಾ ನವ ಜೀವನ ಹೇತುನಾ. ಈಗ ನನ್ನ ಸೊಸಿಗೆ ಎಲ್ಲಾ ಅಧಿಕಾರ ಐತಿ ನೋಡು. ನೋಡುವ, ಇನ್ನ ನನ್ನ ಮಗನ ಚಾಕ್ರಿ ಮಾಡು. ಇನ್ನೆಲ್ಲ ಅವನ ಜವಾಬ್ದಾರಿ ನಿನಗ. ಯಾರೇನು ಅನ್ನಂಗಿಲ್ಲ. ಇನ್ನ ನೀ ಹೆದರಾಕ ಹೋಗ್ಬೇಡ ಪಾರ್ವ. ಅಧಿಕೃತವಾಗಿ ನಮ್ಮ ಕುಮ್ಮೇನ್ ಹೇಂತಿ ಅದಿ ನೀನು. ಇನ್ ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ಅವನ ಜವಾಬ್ದಾರಿ ಎಲ್ಲ ನೀನ ನೋಡ್ಕೋಬೇಕು ಪಾರ್ವ. ಅಲ್ಲ ಅಲ್ಲ, ಕಂಕನ ಬಲ ಕೂಡಿ ಬಂದ್ರ ಹಡ್ದವನು ಕೇಳಂಗಿಲ್ಲ ಅಂತಾರ. ಕರೆ ನೋಡು, ನಮ್ಮ ದವಾಖಾನ್ಯಾಗ ಪೇಷಂಟ್ ತಾಳಿ ಕಟ್ಟಿಬಿಟ್ಟ. ನಮ್ಮ ದವಾಖಾನ್ಯಾಗ ಹೊಸ ದಾಖಲೆ ಬರೀತಿ. ಪ್ರೀತಿಸಿದವ್ರನ್ನ ತಂದಿನ ಮುಂದೆ ನಿಂತು ಮದ್ವಿ ಮಾಡಿದ. ಗ್ರೇಟ್ ರೀ ಸರ ನೀವು. ಪಾರವನ ಆತಾಗ ಹೋದ್ಲು.
ದೀಪವನು ಅತ್ತಾಗ ಹೋದ್ಲು, ಒಂದು ಫೋನ್ ಇಲ್ಲ, ಒಂದು ಏನೇನು ಇಲ್ಲ. ಏನಾತನಪ್ಪ ಅಲ್ಲಿ? ಒಬ್ರು ಒಂದು ಸುದ್ದಿ ತಿಳಿಸವಲ್ರು. ಕುಮಾರ ಹೆಂಗದನ ಏನಪ್ಪ? ಮಾಮಾಗ ಫೋನ್ ಹಚ್ಚಿದ್ರೆ ತಡಬೇವ ಮಾತಾಡ್ತೀನಿ. ಯಪ್ಪ ಅಲ್ಲಿ ಏನೂ ಆಗದೆ ಇದ್ರೆ ಸಾಕಪ್ಪ, ಹುಡುಗ ಆರಾಮಾದ್ರೆ ಸಾಕು. ಹಂಗೇನೂ ಆಗಿರಂಗಿಲ್ಲ ಬೇ, ಸುಮ್ಮನೆ ನೀನು ಈ ವಿಚಾರ ಮಾಡಕ್ಕೆ ಹೋಗ್ಬೇಡ. ತಡಿ ಒಂದು ನಿಮಿಷ. ಹಾಂ ಹಲೋ ಹೇಳ್ರಿ ಮಾವರ. ಆರಾಮದಿರಿಲ್ರಿ ನೀವು? ಮಾವರ ನಾವು ಆರಾಮದಿವಿ. ಕುಮಾರ್ ಹೆಂಗದನ್ರಿ? ನೀವು ಹೆಂಗದಿರಿ? ನಮ್ಮ ಕುಮಾರ್ಗೆ ಏನೂ ಆಗಿಲ್ಲ, ಸ್ವಲ್ಪ ತಲೆಗೆ ಪೆಟ್ಟು ಹತ್ತೈತಿ ಅಷ್ಟ, ಸ್ವಲ್ಪ ರಗತ್ ಹೋಗೈತಿ. ಆಮೇಲೆ ಸಲೈನ್ ಅದು ಹಚ್ಚಾರ, ಕಾಲು ಒಂದು ಸ್ವಲ್ಪ ಮೊಣಕಾಲು ಫ್ರ್ಯಾಕ್ಚರ್ ಆಗೈತಿ, ಅಲ್ಲಿ ಆಪ್ರೇಷನ್ ಮಾಡ್ಯಾರ ಅದನ್ನ. ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳ್ಯಾರ. ಓ ಚಲೋ ಆತು ಬಿಡ್ರಿ. ನಮಗೆ ಏನಾತು ಅಂತ ಹೇಳಿ ಭಯ ಆಗ್ಬಿಟ್ಟಿತ್ತು. ದೀಪಾನು ಹೊಳ್ಳಿ ಫೋನ್ ಹಚ್ಚಲಿಲ್ಲ, ಏನಿಲ್ಲ. ಅದಕ್ಕೆ ಏನಾತು ಏನೋ ಅಂತ ಗಾಬರಿ ಆತ್ರಿ. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಿತ್ತು, ನೀವೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಕುಮಾರಂದು ಮತ್ತು ಪಾರವಂದು ಇಲ್ಲೇ ಲಗ್ನ ಮಾಡಿಸ್ಬಿಟ್ಟೆ ನಾನು. ಅದು ಸಿಚುವೇಶನ್ ಹಂಗತಿ ಇತ್ತು. ಅದಕ್ಕೆ ಯಾಕಂದ್ರೆ ಎಲ್ಲರೂ ಲಗ್ನ ನಿಂದ್ರಸಕ್ಕೆ ಬಿಡ್ಕೊಂಡ್ರ, ಅದ್ರ ಸಂಬಂಧ ಇಷ್ಟೆಲ್ಲ ಆತು. ಅದಕ್ಕೆ ಲಗ್ನ ಮಾಡಿಸ್ಬಿಟ್ಟಿನಿ ನೋಡ್ರಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಅಲ್ಲ ಅದು ನಾನೆಲ್ಲ ವಿವರವಾಗಿ ನಿಮ್ಗೆ ಬಂದು ಹೇಳ್ತೇನಂತ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆರಾಮಾಗಿದ್ದಾನ. ನಿಮ್ಮ ತಾಯಿಯವ್ರಿಗೆ ಹೇಳ್ಬಿಡ್ರಿ. ಆಮೇಲೆ ನನ್ನ ಕ್ಷಮಿಸ್ರಿ. ನಿಮಗೆ ಹೇಳಲಾರ್ದ ನಾನು ತಾಳಿ ಕಟ್ಟಿಸ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ರಿ. ಪರಿಸ್ಥಿತಿ ಹಂಗತಿ ಇತ್ತು. ನನ್ನ ನಿರ್ಧಾರಕ್ಕೆ ನಿಮ್ಮ ಸಮ್ಮತಿ ಐತಿ ಅಂತ ಅನ್ಕೊಂತೀನಿ. ಅದು ಅಂತ ಸಿಚುವೇಶನ್ ಇತ್ತು. ನಾನು ನಿಮಗೆ ಮತ್ತೆ ಫೋನ್ ಹಚ್ತೀನಿ ತಗೊಳ್ರಿ. ಹೆಣ್ಮಕ್ಳನ್ನ ಹೊಡೆದ್ರೆ ತಾಯಿಗೆ ಆಸರೆ ಹಾಕರಂತಾರ. ಆದ್ರೆ ನನ್ನ ಮಗಳು ಬರೀ ಅದು ಫೋನ್ ಹಿಡ್ಕೊಂಡು ಅದನ್ನ ಏನೇನೋ ಮಾಡ್ತತೆ. ಮತ್ತು ಖಾಲಿ ಇದ್ದಾಗ ಯಾವ ಒಂದಿಟ್ಟು ಕೆಲಸ ಮಾಡ್ಬೇ ರಾಣಿ ಅಂತಂದ್ರೆ ಯಾವ ಅದು ಐತಿ ಇದು ಐತಿ ಅಂತೇಳಿ ನಿಂತು ಬಿಡ್ತಾ. ಏನೋ ಎಡಿಟಿಂಗ್ ಅಂತ ಗಿಡಿ ಅಂತ ನಿಂತು ಬಿಡ್ತತಿವ. ಅಲ್ಲನ ನಾಳೆ ಲಗ್ನ ಮಾಡ್ಕೊಂಡು ಹೋದ್ಲಂದ್ರೆ ಹೆಂಗೆ ಮಾಡ್ತಾ ಗಂಡನ ಮನೆ ಬಾಳೆವು. ಒಂದು ರೊಟ್ಟಿನೂ ಬರಂಗಿಲ್ಲ, ಒಂದು ಗಿಟ್ಟಿನೂ ಬರಂಗಿಲ್ಲ. ಅಲ್ಲಿ ಹೋಗಿ ಏನೋ ಮಾಡ್ತಾ ಏನೋ ಹಪ್ಪುಗಳಿಗೆ ಅನ್ನಂಗಿಲ್ಲ. ಮೊದಲೇ ಕನ್ನೋದು ತಾಯಿಗಳಿಗೆ ಅಯ್ಯೋ ಏನು ಕಲ್ಸ ಏನೋ ತಾಯಿ ಅಂತಂತಾರೆ. ಅತ್ತಿ ಕೈಲಿ ತೀಸ್ಕೋಬೇಕು. ಮುಗಿತಂದ್ರೆ ಇನ್ನು ಬೀಗ್ರ ಕೈಲಿ ತೀಸ್ಕೋಬೇಕು. ಪೊಲೀಸ್ ಅದನವ ನಿಮ್ಮ ಅತ್ತಿ ಮಗ ಲಗ್ನ ಆಗಂದ್ರೆ ಇನ್ನೂ ವಿಚಾರ ಮಾಡ್ತಾವಂತ. ಯವ್ವ ಏನು ಫೋನ್ ಹಿಡ್ಕೊಂಡು ಬಂದ್ಲು. ಯವ್ವ ಅಡುಗೆ ಮಾಡೋದು ತೋರಿಸು, ಅದನ್ನು ತೋರಿಸಿ ಇದನ್ನು ತೋರಿಸಂತಿ. ಏನು ಹೇಳವ ಯವ್ವ? ಬುಸ್ಕೊಡ್ದಂಗೆ ಎದಕ್ಕೆ ಬುಸ್ಕೊಡ್ತೀವಿ ಯವ್ವ? ಇನ್ನೇನವ ಒಂದೇನು ದಗದ ಮಾಡಂಗಿಲ್ಲ ಬಿಡಂಗಿಲ್ಲ, ಎಲ್ಲ ನಾನು ಮಾಡ್ಬೇಕು. ಏನು ನಮಗೂ ಆಸರೆ ಬೇಸರ ಇರಂಗಿಲ್ಲ? ನೋಡ್ಬೇ ಯಾವ್ದೋ ಸಿಟ್ಟು ತಂದು ಏನು ನನ್ನ ಮ್ಯಾಗ ಹಾಕ್ಬೇಡ. ಈಗೇನಾತು? ಇನ್ನೇನಾಗಂದ್ಯವ? ನಿಮ್ಮ ಅತ್ತಿ ಮಗನ ಲಗ್ನ ಆಗವ ಬೇಸಕತಿ. ನಿನಗೆ ನೋಡಿದ್ರೆ ಏನೇನೋ ತೆಗೆದು ಬರಂಗಿಲ್ಲ. ನೋಡು ನಿಮ್ಮ ಶಿವ ಮಾವ ನೌಕರಿದಾವ ಅದನ್ನ ಲಗ್ನಾಗಿಂದ ಹಿಂಬಾಲ ಕರ್ಕೊಂಡು ಹೋಗ್ಬಿಡ್ತಾನೆ. ಆದರೆ ಬೇರೆ ಇಬ್ಬರು ಗಂಡು ಹುಡುಗರು ಹೆಣ್ಮಕ್ಳು ಕಾಟಿಲ್ಲ. ತಣ್ಣಗೆ ಹ್ಞೂ ಅನ್ನಬಾರ್ದು. ಯಾಕೆ ದೊಡ್ಡ ಮನೆತನ ಕೊಟ್ರೆ ನೀ ಪುರೋಟಕ್ಕೆ ಅಲ್ಲಿ ರೊಟ್ಟಿ ಬಡಿ ಇರ್ತತಿ, ಎಲ್ಲ ಇರ್ತತಿ, ಹೊಂದ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ನಿನಗೆ. ನಾ ಹೇಳ್ದಾರ ಮಾತು ಕೇಳು ಒಂದಿಟ್ಟು, ಒಟ್ಟೆ ನಮ್ಮ ಮಾತಾ ಕೇಳಂಗಿಲ್ಲ ನೀನು. ಅದನ್ನು ಹೇಳಕ್ಕೆ ಬಂದೆ ನಾನು. ಆಯ್ತು ಅಪ್ಪಗೆ ಹೇಳು ನಾನು ಮದುವೆಗೆ ಒಪ್ಕೊಂಡೇನೆ ಅಂತ ಹೇಳಿ. ಕರೇನಾ ಶಿವನ ಲಗ್ನ ಆಗಕ್ಕೆ ಒಪ್ಕೊಂಡಿ? ಹ್ಞೂ ಬೇ ಸಲ ಹೇಳ್ಬೇಕು ನಿನಗೆ. ಒಂದ್ಸತಿ ಹೇಳಿದ್ರೆ ಕೇಳಂಗಿಲ್ಲನ? ಯವ್ವ ನನಗೆ ಭಾಳ ಖುಷಿ ಆಯ್ತು. ಯುಗಾದಿ ಆಗನ ಬಡ ಬಡ ಲಗ್ನ ಮಾಡುದ, ಈ ಬ್ಯಾಸಿಯ ಲಗ್ನ ಆಗೇ ಬಿಡುದ. ಯವ್ವ ನನಗಂಕರು ಭಾಳ ಖುಷಿ ಆತವ. ಯವ್ವ ಬಿಡುದು ಬಿಟ್ಟು ಇವತ್ತು ಫೋನ್ ಹಚ್ಚಿ ಬಿಡು ಅಂತ ಹೇಳ್ತೀನಿ ನಿಮ್ಮ ಅಪ್ಪಗೆ. ಬಡ ಬಡ ಬಂದು ಇಳೆ ಹಾಕೊಂಡು ಹೋದ್ರೆ ಮುಗಿದು ಹೋತು. ಊಟ ಮಾಡಿ ಬಾ, ಬಿಸಿ ಬಿಸಿ ಅನ್ನ ಸಾರು ರೊಟ್ಟಿ ಪಲ್ಯ ಎಲ್ಲ ಮಾಡೀನಿ. ಬಾ ಒಲೆ ಬಾ, ನನಗೆ ಯಾಕೆ ಹೊಟ್ಟೆ ಸಜ್ಜಿಲ್ಲ, ನಾ ಊಟ ಬಲ್ಲೆ. ದೇವರಿಗೆ ನನ್ನ ಮಾತು ಕೇಳಿಸಿದ್ದು ಅನಿಸುತ್ತಯ್ಯವ್ವ. ಅದಕ್ಕೆ ಅಷ್ಟು ಅಂದ ಗೌರ್ಮೆಂಟ್ ನೌಕರಿ ಇರೋ ಹುಡುಗ ಸಿಗಾಕತ್ತಾನ ನನ್ನ ಮಗಳಿಗೆ. ಭಾಳ ಬಂಗಾರ ಆಗತ್ತೆ ನನ್ನ ಮಗಳದು.